ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಜಯಲಕ್ಷ್ಮಿ ಗ್ರೈಂಡರ್ ತೊಗೊಂಡಿದ್ದೀವಿ. ಸೊ ಇದನ್ನು ವಾಶ್ ಮಾಡೋದು ಹೇಗೆ ಅಂತ ಒಂದು ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಹೊಸದಾಗಿ ತಗೊಂಡಾಗ ಈ ಒಂದು ಗ್ರೈಂಡರ್ನ ಪಳಗಿಸ್ಬೇಕಾಗತ್ತೆ. ಯಾಕೆ ಅಂತ ಅಂದರೆ ಈ ಒಂದು ಗ್ರೈಂಡರಲ್ಲಿ ಗ್ರಾನೈಟ್ ಕಲ್ಲು ಕೊಟ್ಟಿರೋದ್ರಿಂದ ಇದನ್ನು ನಾವು ನೀಟಾಗಿ ಬಳಗಿಸ್ಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಅಡುಗೆ ಮಾಡುವಾಗ ಅಂದರೆ ಅಡುಗೆಗೆ ಏನು ನಾವು ಮಸಾಲೆ ತೆಗಿತೀವೋ ಅದರಲ್ಲಿ ಕಲ್ಲಿನ ಅಂಶ, ಪೌಡರ್ ಅಂಶ ಬರೋ ಚಾನ್ಸಸ್ ಇರೋದ್ರಿಂದ ನಾವು ನೀಟಾಗಿ ಇದನ್ನು ವಾಶ್ ಮಾಡ್ಕೊಬೇಕಾಗತ್ತೆ. ಈ ಒಂದು ಗ್ರೈಂಡರಲ್ಲಿ ನಮಗೆ ಕೊಟ್ಟಿರೋದು ಏನು ಅಂತಂದರೆ ಇದು ಹ್ಯಾಂಡ್ಲ್ ಕೊಟ್ಟಿದ್ದಾರೆ. ಅಂದರೆ ಖಾರ ರುಬ್ಬಬೇಕಾದ್ರೆ ಏನಾಗುತ್ತೆ ಅಂತಂದರೆ ಆ ಕಡೆ ಈ ಕಡೆ ಸೈಡ್ ಎತ್ಕೊಂಡಾಗ ಬೇಕಾಗತ್ತೆ ಅಂತ ಇದೊಂದು ಹ್ಯಾಂಡ್ಲ್ ಕೊಟ್ಟಿದ್ದಾರೆ, ಅಂದರೆ ಸ್ಪೂನ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಕಾಯಿನ ತುರಿಲಿಕ್ಕೆ ಅಂತ ಹೇಳ್ಬಿಟ್ಟು ಇದು ಕೊಟ್ಟಿದ್ದಾರೆ. ಈ ಕಾಯಿ ತುರಿಯೋದು ಕೂಡ ಈಸಿ. ಸೊ ಕಾಯಿ ತುರಿಯೋಕ್ಕೆ ಕಷ್ಟಪಡೋ ಅವಶ್ಯಕತೆ ಇಲ್ಲ. ಈ ಒಂದು ಗ್ರೈಂಡರಲ್ಲಿ ಇದು ಕೂಡ ಸಿಗ್ತಾ ಇದೆ. ಸೊ ಇದಕ್ಕೆ ಬ್ಲೇಡ್ ಕೂಡ ಕೊಟ್ಟಿದ್ದಾರೆ ಕಾಯಿ ತುರಿಲಿಕ್ಕೆ. ಇದನ್ನು ತೋರಿಸ್ತೀನಿ ನಾನು ಯಾವ ಥರ ಅಂತ ಹೇಳ್ಬಿಟ್ಟು. ಫಸ್ಟು ಇದನ್ನು ಓಪನ್ ಮಾಡ್ಕೊಬೇಕಾಗುತ್ತೆ. ಕ್ಯಾಪ್ ಏನಿರುತ್ತೋ ಇದು ಓಪನ್ ಮಾಡ್ಕೊಳ್ಳೋಣ. ತುಂಬ ಟೈಟ್ ಇದೆ, ಹೊಸ್ತಲ್ವಾ, ಸೊ ಹಾಗಾಗಿ ನೋಡಿ ಈ ಥರ ತೆಕ್ಕೊಬೇಕಾಗತ್ತೆ. ಸೊ ನೆಕ್ಸ್ಟು ಇದೇನು ಕಲ್ಲಿದೆ ಅಲ್ಲ, ಇದು ಸ್ಟೋನ್, ಇದು ತುಂಬ ವೆಯ್ಟ್ ಇದೆ. ಇಲ್ಲಿ ಇಟ್ಕೊತೀನಿ ನಾನು. ಇದನ್ನು ಹೀಗೆ ಟೈಟ್ ಮಾಡಿದ್ರಾಯಿತು. ಸೊ ರನ್ನಿಂಗಲ್ಲಿ ಇರಬೇಕಾದ್ರೆ ಕಾಯಿನ 2 ಪೀಸ್ನ ಮಾಡಿ ಹಿಂಗೆ ಇಟ್ಕೊಂಡ್ರೆ ಕಾಯಿ ಕಂಪ್ಲೀಟಾಗಿ ತುರ್ಕೊಳತ್ತೆ. ಸೊ ಇವಾಗ ಇದನ್ನು ರಿಮೂವ್ ಮಾಡ್ತೀನಿ. ತುಂಬ ಹುಷಾರಾಗಿ ತೆಗಿಬೇಕಾಗತ್ತೆ. ಇದನ್ನು ನಾವೀಗ ರಿಮೂವ್ ಮಾಡ್ಕೊಳ್ಳೋಣ, ಯಾಕಂದರೆ ವಾಶ್ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಓಕೆ, ಈಗೇನು ಮಾಡ್ತೀವಿ ವಿಜಯ್? ಅದು ಬೇಡ. ಸೊ ಇವಾಗ ವಾಶ್ ಮಾಡ್ಕೊಳ್ಳೋಣ. ನೀರು ತೊಗೊಂಡಿದ್ದೀನಿ. ತೊಳಗ್ಸಕ್ಕೆ ಅಷ್ಟು ಟೆಸ್ಟಿದೆ. ಇದ್ರೊಳಗಡೆ ನೀರು ಹಾಕ್ಬಿಡಿ, ಯಾವುದೇ ಕಾರಣಕ್ಕೂ ಏನಿದ್ರು ಇಷ್ಟರಲ್ಲೇ ವಾಶ್ ಮಾಡ್ಕೊಬೇಕು. ಸೊ ಇವಾಗ ನೀರು ಏನಂದರೆ ಈ ನೀರಿಂದ ಕಲ್ಲನ್ನ ಕಂಪ್ಲೀಟಾಗಿ ವಾಶ್ ಮಾಡಿದ್ದೀನಿ. ನೋಡಿ ಎಷ್ಟೆಲ್ಲ ಕೊಳೆ ಬಿಟ್ಕೊಂಡಿದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಏನು ಮಾಡಬೇಕು ಅಂತಂದರೆ ಈ ನೀರನ್ನ ನಾವು ಚೆಲ್ಲೋಣ. ಏನು ಅಂತಂದರೆ ಈ ಒಂದು ಗ್ರೈಂಡರಲ್ಲಿ ಇಲ್ಲಿ ಸೈಡ್ ಬಟನ್ ಇರುತ್ತೆ. ಲೈಟಾಗಿ ಪ್ರೆಸ್ ಮಾಡಿದರೆ ಈ ಒಂದು ಗ್ರೈಂಡರ್ ಏನಿದೆ ಸೊ ಲೈಟಾಗಿ ಬೆಂಡ್ ಆಗುತ್ತೆ. ಸೊ ನಾವು ನೀರನ್ನ ಡಬ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ನಾವು ರುಬ್ಬಿದಂಥ ಖಾರ ಕೂಡ ಅಷ್ಟೇ ಈಸಿಯಾಗಿ ನಾವು ಡಬ್ ಮಾಡ್ಕೊಬೋದು. ಸೊ ಈಗ ತೋರಿಸ್ತೀನಿ ನೋಡಿ, ಇಲ್ಲಿ ಬಟನ್ ಕೊಟ್ಟಿದ್ದಾರಲ್ವಾ, ಇದನ್ನು ಲೈಟಾಗಿ ಎಳ್ಕೊತೀನಿ. ನೋಡಿ ಈ ಥರ ಹೇಳಿದ್ರೆ ಈ ಥರ ಆಗುತ್ತೆ. ಸೊ ಆಗ ನೋಡಿ ಇಷ್ಟೇ. ನೋಡಿ ಎಷ್ಟು ಗಲೀಜು ನೀರು ಆಗಿದೆ ಅಂತಂದರೆ ಇದು ಎಷ್ಟು ಸತಿ ವಾಶ್ ಮಾಡಿದ್ರು ಸಾಲದು. ಇದೇ ಥರ ಒಂದು 3-4 ಸತಿ ನೀವು ವಾಶ್ ಮಾಡ್ಕೊಳ್ಳಿ. ಅಂದರೆ ನೀವೇನು ಸ್ಟಾರ್ಟಿಂಗ್ ವಾಶ್ ಮಾಡ್ತೀರ ಅಲ್ವಾ, ಅದೇ ಟೈಮಲ್ಲೇ ಎಟ್ ಎ ಟೈಮೇ ನೀವು ಒಂದು 3 to 4 ಟೈಮ್ಸ್ ನೀವು ವಾಶ್ ಮಾಡ್ಕೊಳ್ಳಿ. ಇವಾಗ ನಾನು ಏನು ಮಾಡ್ತೀನಿ ಅಂತ ತುಂಬ ವೆಯ್ಟ್ ಇದೆ ಕಲ್ಲು. ಸೊ ಹುಷಾರಾಗಿ ವಾಶ್ ಮಾಡಬೇಕು. ಮತ್ತೆ ರಿಪೀಟ್ ಕೂರಿಸ್ತೀನಿ. ಈಗ ಕಲ್ಲು ವಾಶ್ ಮಾಡ್ದೆ ಅಲ್ವಾ, ಸೊ ಅದನ್ನು ಕೂರಿಸ್ತೀನಿ ಇವಾಗ. ಕೂರ್ತ ನಂತರ ಇದೇನು ಕ್ಯಾಪ್ ನಾವು ಓಪನ್ ಮಾಡಿದ್ವಲ್ಲ, ಈ ಕ್ಯಾಪ್ನ ಇವಾಗ ಕ್ಲೋಸ್ ಮಾಡ್ತೀನಿ. ಇದಕ್ಕೆ ಸ್ಪ್ರಿಂಗ್ ಇರುತ್ತೆ ನೋಡಿ, ಈ ಒಂದು ಕ್ಯಾಪ್ಗೆ ಸ್ಪ್ರಿಂಗ್ ಇರುತ್ತೆ. ಸ್ವಲ್ಪ ಲೈಟಾಗಿ ಒತ್ಬಿಟ್ಟು ಅಂದರೆ ಪ್ರೆಸ್ ಮಾಡಿ ಈ ಥರ ಟೈಟ್ ಮಾಡಿ. ಇದೇನು ನೀವು ಪದೇ ಪದೇ ಓಪನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಏನು ಈ ಒಂದು ಬ್ಲೇಡ್ನ ಯೂಸ್ ಮಾಡಿ ಕಾಯಿನ ನೀವು ತುರಿಬೇಕು ಅಂದಾಗ ಮಾತ್ರ ಈ ಒಂದು ಬ್ಲೇಡ್ನ ಹಾಕಬೇಕಲ್ವ, ಆವಾಗ ಮಾತ್ರ ಇದನ್ನು ತೆಗೆದುಬಿಟ್ಟು ಮತ್ತು ಈ ಸ್ಟೋನ್ನು ತೆಗೆದುಬಿಟ್ಟು ನೀವು ಇದನ್ನು ಫಿಕ್ಸ್ ಮಾಡಬೇಕಾಗತ್ತೆ. ಸೊ ಜೋಪಾನವಾಗಿ ಎತ್ತಿಟ್ಕೊಳ್ಳಿ.
ಇವಾಗ ಒಂದು ಬೌಲ್ನಲ್ಲಿ ನಾನು ಸ್ವಲ್ಪ ನುಚ್ಚನ್ನ ತೊಗೊಂಡಿದ್ದೀನಿ, ಅಂದರೆ ಅಕ್ಕಿ ನಾವೇನು ಸಾಣಿಸಿರ್ತೀವಲ್ವ, ಸೊ ಅದರಲ್ಲಿ ಬಂದಿರೋಂತಹ ವೇಸ್ಟೇಜು ಅಕ್ಕಿ ಮತ್ತು ನುಚ್ಚು ಮಿಕ್ಸನ್ನ ನಾನು ತೊಗೊಂಡು ಇವಾಗ ಕಲ್ಲನ್ನ ಪಳಗೋಸೋಕ್ಕೋಸ್ಕರ ಸೊ ಇದನ್ನೆಲ್ಲ ಹಾಕ್ತಾಯಿದ್ದೀನಿ ಇವಾಗ. ಸೊ ನೋಡಿ ಒಂದು ಬೌಲ್ ಫುಲ್ ಹಾಕಿದ್ದೀನಿ. ಸೊ ಇವಾಗ ನಾವು ರುಬ್ಬೋಣ. ಸ್ವಲ್ಪ ನೀರನ್ನು ಹಾಕ್ಕೊತೀನಿ ಸ್ವಲ್ಪ. ಸೊ ಇವಾಗ ಇಲ್ಲಿ ಬಟನ್ ಕೊಟ್ಟಿರ್ತಾರೆ, ಇದನ್ನು ನೀವು ಪ್ರೆಸ್ ಮಾಡಿದ್ರೆ ಆಯಿತು, ರುಬ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ನೀರೇನಾದರೂ ಕಮ್ಮಿ ಆಯಿತು ಅಂತಂದರೆ ನೀವು ಇಲ್ಲಿ ಹಾಕ್ತಾ ಹೋಗ್ಬೋದು ಸ್ವಲ್ಪ ಸ್ವಲ್ಪ ಬೇಕಾದ್ರೆ. ನೋಡಿದ್ರಲ್ಲ ಫ್ರೆಂಡ್ಸ್, ತಂದಂತಹ ಹೊಸ ಗ್ರೈಂಡರ್ನ ಎಷ್ಟು ಈಸಿಯಾಗಿ ಪಳಗಿಸ್ಬೋದು ಅಂತ ಹೇಳಿ. ಸೊ ಅಕ್ಕಿ ಅಂತಲೇ ಅಲ್ಲ, ರಾಗಿ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ನುಚ್ಚಾಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಸೊಪ್ಪು ತಂದು ಅದನ್ನು ನೀವು ಬಿಡಿಸಿ ಅದರ ವೇಸ್ಟೇಜ್ ಏನು ಉಳಿದಿರುತ್ತೋ ಅದನ್ನು ಕೂಡ ಹಾಕಿ ನೀವು ಒಂದು 4-5 ಟೈಮು ಇದರಲ್ಲಿ ರುಬ್ಬೋದ್ರಿಂದ ಅದರಲ್ಲಿರೋಂತಹ ಪೌಡ್ರು ಕಲ್ಲಿಂದ ಏನಿರುತ್ತೋ ಅದೆಲ್ಲ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ಆನಂತರ ನೀವು ಒಂದು 4-5 ಟೈಮ್ ಆದಮೇಲೆ ನೀವು ಆರಾಮಾಗಿ ಮಸಾಲೆ ತೆಗಿಬೋದು. ಹಾಗೆ ಸ್ಟಾರ್ಟಿಂಗ್ ಕ್ಲೀನಾಗಿ ವಾಶ್ ಮಾಡ್ಕೊಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ವಿಡಿಯೋದಿಂದ ಹೊಸಬರಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇಷ್ಟೋ ತನಕ ಪೇಷನ್ಸಿಂದ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಆಲ್.